Hello students, I am back with another video for KCET preparation. So ಇವತ್ತಿನ ವಿಡಿಯೋದಲ್ಲಿ sexual reproduction in flowering plants lesson ಇನ numerical questions ನ solve ಮಾಡಿಸ್ಲಿಕ್ಕೆ ಇದ್ದೀನಿ. So ಈ numerical questions ಎಷ್ಟು important ಅಂತ ಅಂದ್ರೆ 1 year ಬಿಟ್ಟು 1 year ಅಂತ ಅಂದ್ರೆ ಎವ್ರಿ ಇಯರ್ ಕೇಳಿಲ್ಲ ಬಟ್ 1 year ಬಿಟ್ಟು 1 year ನ್ಯೂಮರಿಕಲ್ ಕ್ವೆಶನ್ಸ್ ಈ ಲೆಸನ್ ಇಂದ ಕೇಳಿದ್ದಾರೆ. ಓಕೆನಾ? ಸೊ ಹಂಗಾಗಿ ನೀವು ಇದನ್ನ ಕಾನ್ಸೆಪ್ಟ್ ನ ಫಸ್ಟ್ ತಿಳ್ಕೊಳ್ಳಿ, ಅದಾದ್ಮೇಲೆ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ನಿಮಗೆ ಆರಾಮಾಗಿ ಎಲ್ಲ ಕಾನ್ಸೆಪ್ಟ್ಸ್ ಗೊತ್ತಾಗುತ್ತೆ, ಅಂದ್ರೆ ಸಾಲ್ವ್ ಮಾಡುವಂತಹ ಟ್ರಿಕ್ಸ್ ಗೊತ್ತಾಗುತ್ತೆ. ಸೊ ನೀವು ಯಾವುದೇ ರೀತಿ ಕ್ವೆಶನ್ಸ್ ಬಂದ್ರು ಸಾಲ್ವ್ ಮಾಡ್ಬೋದು. ಮತ್ತೆ ನೆನಪಿರ್ಲಿ, ಲೆವೆಲ್ 1 ಟೈಪ್ ಕ್ವೆಶನ್ಸ್ ಬರುತ್ತೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ. ತೀರಾ ಕಷ್ಟ ಇರೋ ನ್ಯೂಮರಿಕಲ್ಸ್ ಏನು ಬರೋದಿಲ್ಲ, ಲೆವೆಲ್ 1 ಟೈಪ್ ಕ್ವೆಶನ್ಸ್ ಬರುತ್ತೆ. ಯಾಕಂದ್ರೆ ನಾನು ಇಲ್ಲಿ ಪ್ರೀವಿಯಸ್ ಇಯರ್ ನ ಕ್ವೆಶನ್ ಕೂಡ ಇನ್ಕ್ಲೂಡ್ ಮಾಡಿದೀನಿ, ಮತ್ತೆ ಏನು ಟ್ರೆಂಡ್ ಅನಾಲಿಸಿಸ್ ಕೂಡ ನೋಡಿದೀನಿ. ಸೊ ಹಂಗಾಗಿ ಹೇಳ್ತಾ ಇರೋದು, ಯು ಕ್ಯಾನ್ ಡಿಪೆಂಡ್ ಆನ್ ದೀಸ್ ಕಾನ್ಸೆಪ್ಟ್ ಅಂಡ್ ಆಲ್ಸೋ ಕ್ವೆಶನ್ಸ್ ಫಾರ್ ಯುವರ್ ಎಕ್ಸಾಮ್ ಪ್ರಿಪರೇಷನ್. ಸೊ ಲೆಟ್ಸ್ ಬಿಗಿನ್. ಸೊ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಕ್ವೆಶನ್ ಸಾಲ್ವ್ ಮಾಡ್ಲಿಕ್ಕೆ ಆಗೋದು. ಸೊ ಹಂಗಾಗಿ ಒಂದ್ಸರಿ ಬ್ರೀಫ್ ಆಗಿ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿ ಹೇಳ್ಬಿಡ್ತೀನಿ. ಯು ಮೈಟ್ ನಾಟ್ ನೋ, ಬಟ್ ಸ್ಟಿಲ್ ಯು ಜಸ್ಟ್ ಹಿಯರ್ ದಿಸ್ ಫಾರ್ 5 minutes and then you can easily solve ವೆರಿ ಕ್ವಿಕ್ಲಿ. ನೀವು ಇದನ್ನ ಕೇಳಿಸ್ಕೊಂಡ್ರೆ ಆರಾಮಾಗಿ ಬೇಗ ಸಾಲ್ವ್ ಮಾಡ್ಬೋದು. ಓಕೆನಾ ಮಕ್ಕಳೇ? ಸೊ ನೋಡಿ, ಫಸ್ಟ್ ಏನಿರುತ್ತೆ, ಫ್ಲವರ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇರುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಆಂಡ್ರಿಷಿಯಂ ಅಂತ ಕರಿತೀವಿ, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಗೈನಿಷಿಯಂ ಅಂತ ಕರಿತೀವಿ. ಸೊ ಈಗ ಆಂಡ್ರಿಷಿಯಂ ಅಲ್ಲಿ ಇರೋಂತಹ ಒಂದು ಯೂನಿಟ್ ಗೆ ನಾವ್ ಏನಂತ ಕರಿತಾ ಇದೀವಿ? ಸ್ಟೆಮನ್. ಹೌದಾ? ಸೊ ಈ ಸ್ಟೆಮನ್ ಅಲ್ಲಿ 2 ಸ್ಟ್ರಕ್ಚರ್ ಇರುತ್ತೆ, ಒಂದು ಫಿಲಮೆಂಟ್, ಇನ್ನೊಂದು ಆಂಥರ್. So one is filament and another is anther. And typical angiosperm anther is bilobe. 2 ಲೋಬ್ ಇರುವಂತದ್ದು. ಓಕೆ, ಡೈಥಿಕಸ್ ಇರುತ್ತೆ. ಸೊ ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ? ಇದನ್ನ ಕಟ್ ಓಪನ್ ಮಾಡಿದಾಗ ಈ ರೀತಿ ಕಟ್ ಮಾಡಿದ್ರೆ ಯಾವ ರೀತಿ ಸ್ಟ್ರಕ್ಚರ್ ಕಾಣಿಸುತ್ತೆ ಅಂತಂದ್ರೆ ಈ ರೀತಿ ಸ್ಟ್ರಕ್ಚರ್ ಕಾಣಿಸುತ್ತೆ, ಬಟರ್ಫ್ಲೈ ಸ್ಟ್ರಕ್ಚರ್. ಓಕೆ, ಸೊ ಇಲ್ಲಿ ಈ ಆಂಥರಿಗೆ ವಾಲ್ ಲೇಯರ್ಸ್ ಕೂಡ ಇರ್ತದೆ. ಇದನ್ನ ಥಿಯರಿ ಎಕ್ಸಾಮ್ ಅಲ್ಲಿ ಓದಿದಿರ. ಈಗ ನಮಗೆ ವಾಲ್ ಲೇಯರ್ಸ್ ಬಗ್ಗೆ ಕಾನ್ಸೆಪ್ಟ್ ಬೇಡ. ನಾವಿಲ್ಲಿ ಏನ್ ನೋಡ್ಲಿಕ್ಕೆ ಇದ್ದೀವಿ? ಮೇನ್ ಆಗಿ ಇಲ್ಲಿ ರೀಪ್ರೊಡ್ಯೂಸ್ ಆಗುವಂತ ಸ್ಟ್ರಕ್ಚರ್, ಪೋಲನ್ ಗ್ರೇನ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ತಿಳ್ಕೊಬೇಕು. ಬಿಕಾಸ್ ಅದರಿಂದನೇ ಕ್ವೆಶನ್ಸ್ ಬರುವಂತದ್ದು. ಗೊತ್ತಾಯ್ತು? ಸೊ ಈಗ ಆಂಡ್ರಿಷಿಯಂ, ದಟ್ ಈಸ್ ಯಾವುದು? ಈ ಸ್ಟೆಮನ್ ಇದೆಯಲ್ಲ, ಸ್ಟೆಮನ್ ಇರುವಂತ ಆಂಥರ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಈಸ್ ಇನ್ಸೈಡ್ ವಿಚ್ ಇಟ್ ಕ್ಯಾರೀಸ್ ಮೇಲ್ ಗ್ಯಾಮೆಟ್. ಸೊ ಹಂಗಂದ್ರೆ ಪೋಲನ್ ಗ್ರೇನಿಗೆ ಏನಂತ ಕರಿತೀವಿ? ಟರ್ಮ್ಸ್ ಯಾವಾಗ್ಲೂ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕು. ಯಾವ್ದೇ ಲೆಸನ್ ಇದ್ರು ಕೂಡ ಟರ್ಮ್ಸ್ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಅರ್ಧ ಕ್ವೆಶನ್ ಅಲ್ಲೇ ಸಾಲ್ವ್ ಆದಂಗೆ. ಯಾಕಂದ್ರೆ ಡಾಟಾ ಕರೆಕ್ಟ್ ಆಗಿ ಸಿಗುತ್ತೆ ಕ್ವೆಶನ್ ಸಾಲ್ವ್ ಮಾಡ್ಬೇಕಾದ್ರೆ ಟರ್ಮ್ಸ್ ಗೊತ್ತಿದ್ರೆ. ಸೊ ಮೇಲ್ ಗ್ಯಾಮೆಟೋಫೈಟ್ ಅಂತ ಅಂದ್ರೆ ಪೋಲನ್ ಗ್ರೇನ್. ಆ ಮೇಲ್ ಗ್ಯಾಮೆಟೋಫೈಟ್ ಪೋಲನ್ ಗ್ರೇನ್ ಒಳಗಡೆ 2 ಮೇಲ್ ಗ್ಯಾಮೆಟ್ ಇರುತ್ತೆ. ಗೊತ್ತಾಯ್ತು? ಸೊ ಅದೇ ರೀತಿ ಫಿಮೇಲ್ ಗ್ಯಾಮೆಟೋಫೈಟ್ ಅಂತ ಅಂದ್ರೆ ಎಂಬ್ರಿಯೋಸಾಕ್. ಆ ಎಂಬ್ರಿಯೋಸಾಕ್ ಒಳಗಡೆ ಫಿಮೇಲ್ ಗ್ಯಾಮೆಟ್ ಒಂದಿರುತ್ತೆ, ದಟ್ ಈಸ್ ಎಗ್ ಸೆಲ್. ಗೊತ್ತಾಯ್ತು? ಸೊ ಈ ರೀತಿ ಇರುವಂತಹ ಸ್ಟ್ರಕ್ಚರ್. ಸೊ ಈಗ ಇಲ್ಲಿ 4 ಸರ್ಕ್ಯುಲರ್ ಸ್ಟ್ರಕ್ಚರ್ ಬರ್ದಿದ್ದೀನಲ್ಲ, ಸೊ ಇದನ್ನ ನಾವು ಏನಂತ ಕರಿತೀವಿ? ಇದನ್ನ ಸ್ಪೊರಾಂಜಿಯಂ ಅಂತ ಕರಿತೀವಿ. ವಾಟ್ ಇಟ್ ಈಸ್ ನೋನ್ ಆಸ್ ಸ್ಪೊರಾಂಜಿಯಂ, ಆರ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಪೋಲನ್ ಸ್ಯಾಕ್. Sporangium, or it is also known as sporangium, common term, but microspores produce ಆಗೋದ್ರಿಂದ ಇದನ್ನ ಮೈಕ್ರೋಸ್ಪೊರಾಂಜಿಯಂ ಅಂತಾನೂ ಕೂಡ ಕರಿತೀವಿ. What it is known as what? ಮೈಕ್ರೋಸ್ಪೊರಾಂಜಿಯಂ. ಈ ಮೈಕ್ರೋಸ್ಪೊರಾಂಜಿಯಂ ಎಷ್ಟಿದೆ? ಸ್ಪೊರಾಂಜಿಯಂ ಸ್ಟ್ರಕ್ಚರ್ ಎಷ್ಟಿದೆ? 4 ಇದೆ. ಸೊ ಟೋಟಲ್ ಎಷ್ಟಿದೆ? 4. ಸೊ ಹಂಗಾಗಿ ಈ ಸ್ಟ್ರಕ್ಚರ್ ನ ನಾವು ಏನಂತ ಕರಿತೀವಿ? ಟೆಟ್ರಾಸ್ಪೊರಾಂಜಿಯೇಟ್ ಸ್ಟ್ರಕ್ಚರ್ ಅಂತಾನೂ ಕೂಡ ಕರಿತೀವಿ. What it is also known as ಟೆಟ್ರಾಸ್ಪೊರಾಂಜಿಯೇಟ್. ಓಕೆನಾ? ಸೊ 4 ಸ್ಪೋರ್ ಪ್ರೊಡ್ಯೂಸ್ ಮಾಡುವಂತಹ ಸ್ಟ್ರಕ್ಚರ್ ಇದೆ, ಕ್ಯಾವಿಟಿ ಇದೆ. ಇದಿಷ್ಟು ಸೇರಿದ್ರೆ ಒಂದು ಲೋಬ್. ಇದು ಒಂದು ಲೋಬು, ಇದು ಒಂದು ಲೋಬ್. ಅಂದ್ರೆ ಒಂದು ಲೋಬಲ್ಲಿ ಎಷ್ಟಿದೆ? 2 ಇದೆ. ಇನ್ನೊಂದು ಲೋಬಲ್ಲಿ 2 ಇದೆ. ಟೋಟಲ್ 4 ಇದೆ. ಓಕೆ, ಬೈ ಲೋಬ್ ಹ್ಯಾವಿಂಗ್ 2 ಥೀಕಾ ಆರ್ ಕ್ಯಾವಿಟಿ. ಥೀಕಾ ಅಥವಾ ಕ್ಯಾವಿಟಿ ಆರ್ ಸ್ಪೋರ್ ಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್, ದಟ್ ಈಸ್ ನೋನ್ ಆಸ್ ವಾಟ್? ಮೈಕ್ರೋಸ್ಪೊರಾಂಜಿಯಂ. ಓಕೆನಾ? ಸೊ 4 ಮೈಕ್ರೋಸ್ಪೊರಾಂಜಿಯಂ ಇದೆ. ಇದರಲ್ಲಿ ನಾನು ಒಂದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. 1 ಮೈಕ್ರೋಸ್ಪೊರಾಂಜಿಯಂ contains many microspore mother cell, or it is also known as pollen mother cell. ಯಾಕಂದ್ರೆ ಅದರಿಂದನೇ ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ.
microspore mother cell, or it is also known as pollen mother cell. PMC ಅಥವಾ MMC ಅಂತ ಕರಿತೀವಿ. Okay, now always mother cell is having ploidy diploid. ಟೋಟಲ್ ಏಂಜಿಯೋಸ್ಪರ್ಮ್ ಪ್ಲಾಯ್ಡಿ ಏನಾಗುತ್ತೆ, ಡಿಪ್ಲಾಯ್ಡ್ ಇದೆ. ಹಾಗಾಗಿ ಫಿಲಮೆಂಟ್ ಆಗಿರ್ಬೋದು, ಆಂಥರ್ ಆಗಿರ್ಬೋದು, ಸ್ಪೋರ್ಜಿನಸ್ ಸ್ಟ್ರಕ್ಚರ್ ಆಗಿರ್ಬೋದು, ಎಲ್ಲದನ್ನು ಕೂಡ ಡಿಪ್ಲಾಯ್ಡ್ ಇದೆ. ಹಾಗಾಗಿ ಮದರ್ ಸೆಲ್ಲಿನ ಪ್ಲಾಯ್ಡಿನೂ ಕೂಡ ಏನಾಗಿದೆ, ಡಿಪ್ಲಾಯ್ಡ್ ಇದೆ. ನಾವು ದಿಸ್ ಇದರಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಬಹಳ ಏನಿದೆ, ಪೋಲನ್ ಮದರ್ ಸೆಲ್ಸ್ ಇದೆ. ಓಕೆ, ನಾವು each pollen mother cell undergoes which division makle, meiosis, which undergoes meiosis division. Now after meiosis, what is the product? 4 microspores are produced. Now these 4 microspores are attached with each other. 4 microspores ಹಿಂಗ್ ಅಟ್ಯಾಚ್ ಆಗಿರುತ್ತೆ ಒಂದಕ್ಕೊಂದು. ಹಾಗಾಗಿ ಇದನ್ನ ಏನಂತ ಕರಿತೀವಿ, ಟೆಟ್ರಾಡ್ ಅಂತ ಕರಿತೀವಿ. ಓಕೆನಾ? ಸೊ ಟೆಟ್ರಾಡ್. All these are having a ploidy haploid. 2n ಇಂದ ಮಿಯೋಸಿಸ್ ಆಯ್ತು ಅಂದ್ರೆ ಅರ್ಧ ಆಗುತ್ತೆ, ದಟ್ ಈಸ್ ಹ್ಯಾಪ್ಲಾಯ್ಡ್. ಬಿಕಾಸ್ ಮಿಯೋಟಿಕ್ ಇಸ್ ನೋನ್ ಆಸ್ ವಾಟ್, ರಿಡಕ್ಷನಲ್ ಡಿವಿಷನ್. ಈ ಟೆಟ್ರಾಡ್ 4 ಜಾಯಿಂಟ್ ಇರುತ್ತೆ, ಆಮೇಲೆ ಏನಾಗುತ್ತೆ, ಸಪರೇಟ್ ಆಗುತ್ತೆ. ಸಪರೇಟ್ ಆಗಿ ಏನು 4 ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಆಗುತ್ತೆ. ಇದೇ 4 ಮೈಕ್ರೋಸ್ಪೋರ್ ನೆಕ್ಸ್ಟ್ ಏನಾಗುತ್ತೆ, ಪೋಲನ್ ಗ್ರೇನ್ ಆಗುತ್ತೆ ಮಕ್ಕಳಿಗೆ. ಪ್ರತಿಯೊಂದು ಪೋಲನ್ ಗ್ರೇನ್ ಅಲ್ಲಿನೂ ಕೂಡ 2 ಮೇಲ್ ಗ್ಯಾಮೆಟ್ ಇರುತ್ತೆ. ಯಾವ್ದ್ರಲ್ಲಿ, ಜನರೇಟಿವ್ ಸೆಲ್. ಮೇಲ್ ಪೋಲನ್ ಗ್ರೇನ್ ಅಲ್ಲಿ ವೆಜಿಟೇಟಿವ್ ಮತ್ತೆ ಜನರೇಟಿವ್ ಸೆಲ್ ಇರುತ್ತೆ. ಈ ಜನರೇಟಿವ್ ಸೆಲ್ ಅಲ್ಲಿ 2 ಮೇಲ್ ಗ್ಯಾಮೆಟ್ ಇರ್ತದೆ. ಗೊತ್ತಾಯ್ತು? ಸೊ ಇದು ಯಾವ್ದರ ಕಹಾನಿ ಆಯ್ತು, ಪ್ರೊಡಕ್ಷನ್ ಆಫ್ ಮೇಲ್ ಗ್ಯಾಮೆಟ್. ಸೊ ಇದೇ ರೀತಿ ಫಿಮೇಲ್ ಗ್ಯಾಮೆಟ್ ಇಂದ ಏನೇನಾಗುತ್ತೆ. ಸೊ ಈಗ ಪ್ಲಾಯ್ಡಿ ಗೊತ್ತಾಯ್ತಾ. ಫಾರ್ ಪ್ರೊಡಕ್ಷನ್ ಆಫ್ 4 pollen grain, how many meiosis takes place? 1 meiosis. Okay, and how many mother cell are involved? 1 pollen mother cell. 1 pollen, ಇದು ಬಹಳ ಇಂಪಾರ್ಟೆಂಟ್ ಡಾಟಾ ಕ್ವಶನ್ ಸಾಲ್ವಿಂಗ್ ಗೆ. 1 pollen mother cell produces how many? 4 pollen grain, which is involving how many meiotic division? 1 meiotic division. ಗೊತ್ತಾಯ್ತು? ಒಂದು ಪೋಲನ್ ಮದರ್ ಸೆಲ್ ಇಂದ 4 ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ. ಎಷ್ಟು ಮಿಯೋಟಿಕ್ ಡಿವಿಷನ್? ಒಂದು ಮಿಯೋಟಿಕ್ ಡಿವಿಷನ್ ಬೇಕಾಗುತ್ತೆ, ಮಿಯೋಸಿಸ್ ಡಿವಿಷನ್ ಬೇಕಾಗುತ್ತೆ. ಸೊ ಇದು ಇದರ ಸ್ಟೋರಿ. ನೆಕ್ಸ್ಟ್ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಮೈಟೋಸಿಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮೈಟೋಸಿಸ್ ಆಗಿ ವೆಜಿಟೇಟಿವ್ ಜನರೇಟಿವ್ ಸೆಲ್ ಆಗುತ್ತೆ. ಜನರೇಟಿವ್ ಸೆಲ್ ಅಲ್ಲಿ ಮತ್ತೆ ಮೈಟೋಸಿಸ್ ಆಗ್ಬಿಟ್ಟು 2 ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಸೊ ಟೋಟಲ್ ಆಗಿ ಪ್ರೊಡಕ್ಷನ್ ಟೋಟಲ್ ಆಗಿ 2 ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ 1 ಮಿಯೋಸಿಸ್ 2 ಮೈಟೋಸಿಸ್, 1 ಮಿಯೋಸಿಸ್ 2 ಮೈಟೋಸಿಸ್ ಬೇಕಾಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತು? ಸೊ ಈಗ ಇದನ್ನ ರಬ್ ಮಾಡ್ತೀನಿ. ನೆಕ್ಸ್ಟ್ ಯಾವ್ದು ಸ್ಟೋರಿ ಹೇಳೋಣ, ತಿಳ್ಕೊಳ್ಳೋಣ ಅಂತ ಅಂದ್ರೆ ಫಿಮೇಲ್ ಗ್ಯಾಮೆಟ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ. ಓಕೆನಾ? ಸೊ ಫಿಮೇಲ್ ಗ್ಯಾಮೆಟ್ ಅಂದ್ರೆ ಫಸ್ಟ್ ಏನು ಪ್ರೊಡ್ಯೂಸ್ ಆಗುವಂತ ಸ್ಟ್ರಕ್ಚರ್ ಯಾವುದು, ಗೈನೀಷಿಯಂ ಅಲ್ವಾ. ಸೊ ಗೈನೀಷಿಯಂ ಈಸ್ ಹ್ಯಾವಿಂಗ್ ಅಗೇನ್ 3 ಸ್ಟ್ರಕ್ಚರ್ಸ್. ಯಾವುದು, ಸ್ಟಿಗ್ಮಾ, ಸ್ಟೈಲ್ ಮತ್ತೆ ಓವರಿ. ಓಕೆ, ಸೊ ಸ್ಟಿಗ್ಮಾ ವಿಲ್ ರಿಸೀವ್ ಪೋಲನ್ ಗ್ರೇನ್, ಸ್ಟೈಲ್ ಅದರಿಂದ ಎಂಟರ್ ಆಗ್ಬಿಟ್ಟು ಪೋಲನ್ ಗ್ರೇನ್ ಯಾವ್ದಕ್ಕೆ ರೀಚ್ ಆಗುತ್ತೆ, ಓವರಿ. ಓಕೆ, ಸೊ ಓವರಿ ಒಳಗಡೆ ಓವ್ಯೂಲ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ. ಓಕೆ, ಸೊ ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ. Now this ovary contains many ovules. Okay, so ಓವ್ಯೂಲಿನ ಸ್ಟ್ರಕ್ಚರ್ ನಿಮಗೆ ಗೊತ್ತಿದೆ. ಓವ್ಯೂಲಿನ ಪ್ಲಾಯ್ಡಿ ಬಗ್ಗೆ ಬಹಳ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಈಗ ಈ ರೀತಿ ಓವ್ಯೂಲ್ ಇದೆ ಅಂತ ಅಂದ್ರೆ, okay, consider this is ovule. Okay, now it contains ಏನಿರುತ್ತೆ, ನ್ಯೂಸೆಲ್ಲಸ್, ಹೊರಗಡೆ ಇರುವಂತ ಸೆಲ್ ನ್ಯೂಸೆಲ್ಲಸ್. ಓಕೆ, ಆಮೇಲೆ ಒಂದು ಮೈಕ್ರೋಪೈಲ್ ಎಂಡ್, ಇನ್ನೊಂದು ಚಲಾಜಲ್ ಎಂಡ್. ಓಕೆ, ಒಳಗಡೆ ಇರುವಂತಹ ಮಾಸ್ ಆಫ್ ಸೆಲ್ಸ್ ನ ನಾವೇನಂತ ಕರಿತೀವಿ, ನ್ಯೂಸೆಲ್ಲಸ್ ಸೆಲ್ಸ್. ಇದೆಲ್ಲದರ ಪ್ಲಾಯ್ಡಿ ಏನಾಗುತ್ತೆ, ಡಿಪ್ಲಾಯ್ಡ್. ನ್ಯೂಸೆಲ್ಲಸ್ ಇಸ್ ಡಿಪ್ಲಾಯ್ಡ್, ಚಲಾಜಾ ಈಸ್ ಡಿಪ್ಲಾಯ್ಡ್, ಮೈಕ್ರೋಪೈಲ್ ಈಸ್ ಡಿಪ್ಲಾಯ್ಡ್. ಓಕೆ, ನೆಕ್ಸ್ಟ್ ಈ ನ್ಯೂಸೆಲ್ಲಸ್ ಅಲ್ಲಿ ಒಂದು ಸೆಲ್ ಏನಾಗುತ್ತೆ, ಇಟ್ ಈಸ್ ಹ್ಯಾವಿಂಗ್ ಲಾರ್ಜ್ ಸೈಟೋಪ್ಲಾಸಮ್ and now which is present towards micropyle.
ಮೈಕ್ರೋಪೈಲ್ ಅಲ್ಲಿ ಇರುವಂತಹ ಒಂದು ಸೆಲ್ ನ ನಾವು ಇವಾಗ ಏನಂತ ಕರಿತಾ ಇದೀವಿ, ಮೆಗಾಸ್ಪೋರ್ ಮದರ್ ಸೆಲ್. ಓಕೆ, ಮೆಗಾಸ್ಪೋರ್ ಮದರ್ ಸೆಲ್. ಓಕೆ, ಸೊ ಈ ಓವ್ಯೂಲ್ ನ ನಾವು ಮೆಗಾಸ್ಪೊರಾನ್ಶಿಯಂ ಅಂತ ಕರಿತೀವಿ. ಓವ್ಯೂಲ್ is also known as what? Megasporangium. This megasporangium contains one megaspore mother cell towards micropyle. Now we know that megaspore mother cell in a ploidy ಏನಿರುತ್ತೆ, diploid ಇರುತ್ತೆ ಮಕ್ಕಳೇ. So as usual it undergoes which division? Meiosis, to produce how many? 4 megaspore. 4 megaspore produce ಆಗುತ್ತೆ, like what we have discussed now for microspore. ಆದ್ರೆ ಈ 4 megaspore ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ ಈ ರೀತಿ 4 ಮೆಗಾಸ್ಪೋರ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಈಗ ಮೈಕ್ರೋಪೈಲ್ ಕಡೆ ಇದ್ದಿರೋಂತಹ ಮೆಗಾಸ್ಪೋರ್ ಏನಾಗುತ್ತೆ, ಡಿಜನರೇಟ್ ಆಗ್ಬಿಡುತ್ತೆ. ಸೊ ಯಾವ್ದು ಇಲ್ಲಿ ಚಲಾಸ ಕಡೆ ಇದೆಯಲ್ಲ, ಇದು ಒಂದೇ ಫಂಕ್ಷನಲ್ ಇರುತ್ತೆ. ಸೊ ಅಮಾಂಗ್ ದಿಸ್ 4 ಓನ್ಲಿ 1 ಈಸ್ ಫಂಕ್ಷನಲ್. 1 megaspore is functional. So hangagi 1 megaspore mother cell through meiosis produces 1 megaspore. ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ, 1 ಮೆಗಾಸ್ಪೋರ್ ಮಾತ್ರ. ಗೊತ್ತಾಯ್ತಾ? ಸೊ ಇದು ನೀವು ತಿಳ್ಕೋಬೇಕು. ಅದರಲ್ಲಿ ಏನಾಗ್ತಿತ್ತು, 1 microspore mother cell through 1 meiosis produces 4 microspores. ಬಟ್ ಇಲ್ಲಿ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಇಂದ 1 ಮೆಗಾಸ್ಪೋರ್ ಅಷ್ಟೇ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಸೊ ಈಗ ಇಲ್ಲಿ ಬಂದಿರುವಂತಹ 1 ಮೆಗಾಸ್ಪೋರ್ ಇದೆ ಅಲ್ಲ, ಇದು ಕಂಟಿನ್ಯೂಸ್ ಆಗಿ ಇದರಲ್ಲಿ ನ್ಯೂಕ್ಲಿಯಸ್ ಮಾತ್ರ ಡಿವಿಷನ್ ಆಗುತ್ತೆ, ಸೆಲ್ ಡಿವಿಷನ್ ಆಗಲ್ಲ. ಅಲ್ಲಿ ನೋಡಿ, ಅಲ್ಲೇನಾಗಿತ್ತು, ಮೈಕ್ರೋಸ್ಪೋರ್ ಅಂದ್ರೆ ಪೋಲನ್ ಬಂದಿತ್ತಲ್ಲ, ಇದರಲ್ಲಿ 2 ಸೆಲ್ ಆಗಿ ಡಿವೈಡ್ ಆಗುತ್ತೆ. ಯಾವ ರೀತಿ? ಅನ್ಈಕ್ವಲ್ ಡಿವಿಷನ್. ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್ ಆಗಿ ಡಿವೈಡ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ಸೆಲ್ ಆಗಿ ಡಿವೈಡ್ ಆಗಲ್ಲ, ಬದಲಿಗೆ ಬರೀ ನ್ಯೂಕ್ಲಿಯಸ್ ಅಷ್ಟೇ ಡಿವೈಡ್ ಆಗ್ತಾ ಬರುತ್ತೆ. Now this 1 megaspore mother cell contains 1 nucleus. Through mitosis it will going to produce 2 nucleus. ಇದು ಫಸ್ಟ್ ಮೈಟೋಸಿಸ್, ಇದು ಸೆಕೆಂಡ್ ಮೈಟೋಸಿಸ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 2 ರಿಂದ ಎಷ್ಟಾಗುತ್ತೆ, 4, ಆಮೇಲೆ 4 ರಿಂದ ಎಷ್ಟಾಗುತ್ತೆ, 8. Okay, so total 4 nuclei are produced. Now after this cell will form. ಇದರಿಂದ ನೆಕ್ಸ್ಟ್ ಏನಾಗುತ್ತೆ, ಸೆಲ್ ಫಾರ್ಮೇಶನ್ ಆಗುತ್ತೆ. ಸೊ ಇಲ್ಲಿ 3 ಏನಾಗುತ್ತೆ, ಆಂಟಿಪೋಡಲ್ ಸೆಲ್ಸ್ ಆಗುತ್ತೆ. ಇಲ್ಲಿ ಇರುವಂತಹ 3 ಏನಾಗುತ್ತೆ ಅಂದ್ರೆ ಸಿನರ್ಜಿಡ್ ಮತ್ತೆ ಎಕ್ಸೆಲ್ ಆಗುತ್ತೆ. ಸೊ ಇಲ್ಲಿ ಒಂದು ಉಳ್ಕೊಂತು, ಇಲ್ಲಿ ಒಂದು ಹಂಗೆ ಉಳ್ಕೊಂತು ಪೋಲ್ಸ್ ಅಲ್ಲಿ, ಅದು ಸೆಂಟರ್ ಅಲ್ಲಿ ಬರುತ್ತೆ. ಹಾಗಾಗಿ ಇದನ್ನ ಸೆಂಟ್ರಲ್ ಸೆಲ್ ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಸೊ ಇಲ್ಲಿ ಇರುವಂತಹ ಈ ಪ್ರತಿಯೊಂದನ್ನು ಕೂಡ ಈ ಮೆಗಾಸ್ಪೋರಿನ ಪ್ಲಾಯ್ಡಿ ಏನಾಗುತ್ತೆ, ಹ್ಯಾಪ್ಲಾಯ್ಡ್. ಸೊ ಹಂಗಾಗಿ ಇಲ್ಲಿರುವಂತಹದ್ದು ಮೆಗಾಸ್ಪೋರ್ ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ. ಪ್ರತಿಯೊಂದು ಸ್ಟ್ರಕ್ಚರ್ನು ಕೂಡ ಏನಾಗಿದೆ, ಇಲ್ಲಿ ಹ್ಯಾಪ್ಲಾಯ್ಡ್ನೇ ಇದೆ. ಸೊ ಹಂಗಾದ್ರೆ ಎಷ್ಟು ಮೈಟೋಸಿಸ್ ಡಿವಿಷನ್ ಆಯ್ತು ಅಂತಂದ್ರೆ, ಇಟ್ ರಿಕ್ವೈರ್ಸ್ 3 ಮೈಟೋಸಿಸ್ ಡಿವಿಷನ್. ಓಕೆನಾ? ಸೊ 3 ಮೈಟೋಸಿಸ್ ಡಿವಿಷನ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಸೆಲ್ ಫಾರ್ಮೇಶನ್ ಆಗುತ್ತೆ. ಸೊ ಹಂಗಾಗಿ 3 ಆಂಟಿಪೋಡಲ್ ಸೆಲ್ಸ್, ಓಕೆ, ಮತ್ತೆ ಒಂದು ಪೋಲಾರ್ ನ್ಯೂಕ್ಲಿಯೈ ಇರುತ್ತೆ, ಮತ್ತೆ ಇಲ್ಲಿ 2 ಸಿನರ್ಜಿಡ್ ಮತ್ತೆ ಒಂದು ಎಗ್ ಅಪರೇಟಸ್ ಇರುತ್ತೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್. ಓಕೆನಾ? ಸೊ ಇಲ್ಲಿ ನಿಮಗೆ ಪ್ಲಾಯ್ಡಿ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಹಂಗಾಗಿ ನಾನು ಇದನ್ನ ಮತ್ತೊಂದ್ಸರಿ ನಿಮಗೆ ರಿವೈಸ್ ಮಾಡಿಸಿದೆ. ಗೊತ್ತಾಯ್ತು? ಸೊ 1 ನಿಮಿಷ, ನಾನು ಪ್ಲಾಯ್ಡಿ ಬಗ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ಕೂಡ ಹೇಳ್ತೀನಿ. ಸಾಲ್ವ್ ಮಾಡ್ತೀನಿ, ಬಟ್ ಮೊದಲು ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಈಗ ನೋಡಿ, ಆಂಟಿಪೋಡಲ್ಸ್ ಇನ ಪ್ಲಾಯ್ಡಿ ತಿಳ್ಕೋಬೇಕಾಗುತ್ತೆ. ಆಂಟಿಪೋಡಲ್ಸ್ are going to present at chalazal end. ಮೈಕ್ರೋಪೈಲಾರ್ ಎಂಡ್ ಹತ್ರ ಏನಿರುತ್ತೆ, 2 ಸಿನರ್ಜಿಡ್ ಇರುತ್ತೆ, ಒಂದು ಎಗ್ ಸೆಲ್ ಇರುತ್ತೆ. ಇದು ಮೂರನ್ನು ಸೇರಿಸಿ ನಾವೇನಂತ ಕರಿತೀವಿ, ಎಗ್ ಅಪರೇಟಸ್ ಅಂತ ಕರಿತೀವಿ. ಮಿಡಲ್ ಅಲ್ಲಿ ಇರುವಂತಹದ್ದು ಯಾವುದು ಅಂತಂದ್ರೆ ಪೋಲಾರ್ ನ್ಯೂಕ್ಲಿಯಸ್. ಇದು 2 ಫ್ಯೂಸ್ ಆಗಿರೋದ್ರಿಂದ ಇದನ್ನ ನಾವು ಡಿಪ್ಲಾಯ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ಮಿಕ್ಕಿರುವಂತಹ ಪ್ರತಿಯೊಂದು ಸೆಲ್ನು ಕೂಡ ಏನಾಗುತ್ತೆ, ಹ್ಯಾಪ್ಲಾಯ್ಡ್ ಆಗುತ್ತೆ. ಈಗ ಏನಾಗುತ್ತೆ, ಮೇಲ್ ಗ್ಯಾಮೆಟ್ ಬಂದು ಒಂದು ಎಕ್ಸೆಲ್ ಜೊತೆ ಫ್ಯೂಸ್ ಆಗುತ್ತೆ, 2 ಮೇಲ್ ಗ್ಯಾಮೆಟ್ ಇರ್ತಲ್ಲ ಅದು, ಇನ್ನೊಂದು ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಫ್ಯೂಸ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ, 3n ಆಗುತ್ತೆ. ಆಲ್ರೆಡಿ ಡಿಪ್ಲಾಯ್ಡ್ ಇದೆ, ಜೊತೆಗೆ ಒಂದು ಮೇಲ್ ಗ್ಯಾಮೆಟ್ ಹ್ಯಾಪ್ಲಾಯ್ಡ್ ಇರುವಂತದ್ದು ಫ್ಯೂಸ್ ಅದೇ 3n ಆಗುತ್ತೆ. ಇಲ್ಲಿ ಹ್ಯಾಪ್ಲಾಯ್ಡ್ ಎಕ್ಸೆಲ್ ಜೊತೆ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗ್ಬಿಟ್ಟು ಇಲ್ಲಿ 2n ಆಗುತ್ತೆ.
Now this is known as PEN, primary endosperm nucleus. Later it will going to develop into endosperm. ಗೊತ್ತಾಯ್ತು. ಆಮೇಲೆ 2N, diploid zygote is later going to develop into embryo. zygote next ಏನಾಗುತ್ತೆ, embryo ಆಗಿ ಡೆವಲಪ್ ಆಗುತ್ತೆ. ಗೊತ್ತಾಯ್ತಾ. ಸೊ ಈ ರೀತಿ ಇರುತ್ತೆ ಸ್ಟ್ರಕ್ಚರ್. ಸೊ ಎಂಬ್ರಿಯೋ ಝೈಗೋಟಿನ ಪ್ಲಾಯ್ಡಿ ಎಷ್ಟು ಅಂತ ಕೇಳಿದ್ರೆ 2N ಅಂತ ಹೇಳ್ತೀರಾ. ಅದೇ ರೀತಿ ಎಂಡೋಸ್ಪರ್ಮಿನ ಪ್ಲಾಯ್ಡಿ ಎಷ್ಟು ಅಂತ ಕೇಳಿದ್ರೆ 3N ಅಂತ ಹೇಳ್ತೀರಾ. ಗೊತ್ತಾಯ್ತು. ಸೊ ಇದು ಈಗ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾ ಬರೋಣ. As tetraploid plant has 48 chromosomes in nucellus, find out the number of chromosomes in the egg cell and in the synergid. So ಈಗ ತಾನೇ ಕಾನ್ಸೆಪ್ಟ್ ತಿಳ್ಕೊಂಡ್ವಿ. ಸಿನರ್ಜಿಡ್ ಅಂತ ಅಂದ್ರೆ ಏನು, ಹ್ಯಾಪ್ಲಾಯ್ಡ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಎಗ್ ಸೆಲ್ ಅಂತ ಅಂದ್ರೆ ಏನು, ಹ್ಯಾಪ್ಲಾಯ್ಡ್. ಎಗ್ ಸೆಲ್, ಎಗ್ ಅಪೆರೇಟಸ್ ಅಲ್ಲಿ ಇರುವಂತಹ ಸಿನರ್ಜಿಡ್ ಮತ್ತೆ ಎಗ್ ಸೆಲ್ ಎರಡೂ ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ. ನೆಕ್ಸ್ಟ್ ನ್ಯೂಸೆಲ್ಲಸ್ ಅಂತ ಅಂದ್ರೆ ಏನು, ಡಿಪ್ಲಾಯ್ಡ್, ಬಿಕಾಸ್ ಇಟ್ ಇಸ್ ಪ್ರೆಸೆಂಟ್ ಇನ್ ಓವ್ಯೂಲ್. ಓಕೆ. ಸೊ ಇದು ಯಾವುದನ್ನು ಕೂಡ ಡಿವಿಷನ್ಗೆ ಇನ್ವಾಲ್ವ್ ಆಗಿಲ್ಲ. ಸೊ ನ್ಯೂಸೆಲ್ಲಸ್ ಯಾವ್ದಿರುತ್ತೆ, ಡಿಪ್ಲಾಯ್ಡ್ ಇರುತ್ತೆ. ಬಟ್ ಈಗ ಕ್ವೆಶನ್ ಕೇಳಿರುವಂತಹ ನೋಡಿ ಏನ್ ಕೇಳಿದ್ದಾರೆ, ಆಸ್ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಅಂತ ಅಂದ್ರೆ ನಾರ್ಮಲ್ ಆಗಿ ಇರುವಂತಹ ಪ್ಲಾಂಟ್ ಯಾವ್ದಿರುತ್ತೆ, ಡಿಪ್ಲಾಯ್ಡ್ ಮಕ್ಕಳೇ. ಓಕೆನಾ. ಸೊ ಡಿಪ್ಲಾಯ್ಡ್ ಪ್ಲಾಂಟ್ ಇದ್ದಾಗ ನ್ಯೂಸೆಲ್ಲಸ್ ಏನಾಗುತ್ತೆ, ಡಿಪ್ಲಾಯ್ಡ್ ಆಗುತ್ತೆ. ಎಕ್ಸೆಲ್ ಏನಾಗುತ್ತೆ, ಹ್ಯಾಪ್ಲಾಯ್ಡ್ ಆಗುತ್ತೆ. ಸಿನರ್ಜಿಡ್ ಏನಾಗುತ್ತೆ, ಹ್ಯಾಪ್ಲಾಯ್ಡ್ ಆಗುತ್ತೆ. ಬಟ್ ಇಲ್ಲಿ ಕ್ವೆಶನ್ ಅಲ್ಲಿ ಕೇಳಿರುವಂತದ್ದು ಯಾವುದು ಅಂತಂದ್ರೆ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಇದೆ ಅಂತ, ಅಂದ್ರೆ ಈ ರೀತಿ ಇದೆ. ಸೊ ಈ ತರ ಇದ್ದಾಗ ನ್ಯೂಸೆಲ್ಲಸ್ ಅಲ್ಲಿ ಎಷ್ಟಿದೆ ಅಂತ ಕ್ರೋಮೋಸೋಮ್ 48 ಕ್ರೋಮೋಸೋಮ್ ಇದೆ ನ್ಯೂಸೆಲ್ಲಸ್ ಅಲ್ಲಿ. ಓಕೆ. ಸೊ ನ್ಯೂಸೆಲ್ಲಸ್ ಅಲ್ಲಿ 48 ಕ್ರೋಮೋಸೋಮ್ಸ್ ಇದೆ. ಫೈಂಡ್ ಔಟ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ದ ಎಗ್ ಸೆಲ್. ನೋಡಿ ಇದರ ಹಾಫ್. ಓಕೆ. ಸೊ ಟೆಟ್ರಾಪ್ಲಾಯ್ಡ್ ಅಲ್ಲಿ ಇರುವಂತದ್ದು ಹಾಫ್ ಅಂತ ಅಂದ್ರೆ ಏನಾಗುತ್ತೆ, ದಟ್ ಈಸ್ ನೆಕ್ಸ್ಟ್ ಏನಾಗುತ್ತೆ, find out the number of chromosomes in the egg cell and the synergid. So egg cell ಅಲ್ಲಿ ಏನಾಗುತ್ತೆ, ಇದರ ಹಾಫ್ ಅಂತ ತಗೊಂಡಾಗ 48 ಇಂದ ಹಾಫ್ ಎಷ್ಟಾಗುತ್ತೆ, ದಟ್ ಈಸ್ 4. ಓಕೆನಾ. ಸೊ 24 ಆಯ್ತು. ಸೊ ಸಿನರ್ಜಿಡ್ ನು ಕೂಡ ಹ್ಯಾಪ್ಲಾಯ್ಡ್ ಆಗುತ್ತೆ, ಎಕ್ಸೆಲ್ ನು ಕೂಡ ಹ್ಯಾಪ್ಲಾಯ್ಡ್ ಆಗುತ್ತೆ. ದಟ್ಸ್ ವೈ ಬಿ ಇಸ್ ದ ಕರೆಕ್ಟ್ ಆನ್ಸರ್, 24 and 24. ಗೊತ್ತಾಯ್ತು. ನೆಕ್ಸ್ಟ್, ಅ ಫ್ಲವರ್ ಹ್ಯಾಸ್ 10 ಸ್ಟೆಮನ್ಸ್. ಒಂದು ಫ್ಲವರ್ ಅಲ್ಲಿ ಎಷ್ಟು ಸ್ಟೆಮನ್ಸ್ ಇದೆ, 10 ಇದೆ. ಈಚ್ ಹ್ಯಾವಿಂಗ್ ಬೈಲೋಬ್ಡ್ ಡೈಥಿಕಸ್ ಆಂಥರ್. ಓಕೆನಾ. ಸೊ ಅಂದ್ರೆ ಈ ರೀತಿ. ಸೊ ಬೈಲೋಬ್ಡ್ ಡೈಥಿಕಸ್ ಆಂಥರ್ ಅಂತ ಅಂದ್ರೆ ಈ ರೀತಿ ಸ್ಟ್ರಕ್ಚರ್. ಓಕೆ. ಸೊ ಬಟರ್ಫ್ಲೈ ಸ್ಟ್ರಕ್ಚರ್ ಇದೆ. ಓಕೆ. ಸೊ ಈ ತರ ಎಷ್ಟು ಸ್ಟಾಮನ್ಸ್ ಇದೆ ಅಂತ ಹೇಳ್ತಿದ್ದಾರೆ, 10 ಸ್ಟಾಮನ್ಸ್ ಇದೆ. ಇಫ್ ಈಚ್ ಮೈಕ್ರೋಸ್ಪೊರಾಂಜಿಯಂ ಹ್ಯಾಸ್ 5 ಪೋಲನ್ ಮದರ್ ಸೆಲ್. ಒಂದೊಂದು ಮೈಕ್ರೋಸ್ಪೊರಾಂಜಿಯಂ ಅಲ್ಲಿನೂ ಎಷ್ಟು ಮದರ್ ಸೆಲ್ ಇದೆ ಅಂತ ಹೇಳ್ತಾ ಇದ್ದಾರೆ, 5. ಒಂದೊಂದು ಮೈಕ್ರೋಸ್ಪೊರಾಂಜಿಯಂ ಅಲ್ಲಿನೂ 5 ಪೋಲನ್ ಮದರ್ ಸೆಲ್ ಇದೆ. ಓಕೆನಾ. 5 pollen mother cells are present. How many pollen grains would be produced by the flower? ನೋಡಿ ಒಂದು ಪೋಲನ್ ಮದರ್ ಸೆಲ್ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ, 4 ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಮಾಡುತ್ತೆ. 4 ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬಟ್ ಇಲ್ಲಿ ಎಷ್ಟಿದೆ, 5 ಇದೆ. 5 pollen mother cells are there. 5 4s are 20 pollen grains are produced. But 20 ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಒಂದು ಸ್ಪೊರಾಂಜಿಯಂ ಅಲ್ಲಿ. ಆ ರೀತಿ ಎಷ್ಟಿದೆ, 4 ಇದೆ. ಇಲ್ಲಿ 20, ಇಲ್ಲಿ 20, ಇಲ್ಲಿ 20, ಇಲ್ಲಿ 20. ಸೊ ಟೋಟಲ್ ಆಗಿ ಎಷ್ಟಾಯ್ತು, 80 ಪ್ರೊಡ್ಯೂಸ್ ಆಯ್ತು. 80 ಪೋಲನ್ ಗ್ರೇನ್ ಒಂದು ಸ್ಟಾಮನ್ ಇಂದ ಪ್ರೊಡ್ಯೂಸ್ ಆಯ್ತು. ಆ ರೀತಿ ಎಷ್ಟು ಸ್ಟಾಮನ್ಸ್ ಇದೆ, 10 ಸ್ಟಾಮನ್ಸ್ ಇದೆ. ಸೊ ಹಂಗಾಗಿ ಆನ್ಸರ್ ಏನಾಗುತ್ತೆ, ಆನ್ಸರ್ ವಿಲ್ ಬಿ 800. ಇದು KCET 2023 ಅಲ್ಲಿ ಕೇಳಿರುವಂತಹ ಕ್ವೆಶ್ಚನ್. ನೆಕ್ಸ್ಟ್, ಇನ್ ಅ ಡೈಥಿಕಸ್ ಆಂಥರ್ ಈಚ್ ಪೋಲನ್ ಸ್ಯಾಕ್ ಕಂಟೇನ್ 1000 mmC. ನೋಡಿ ಒಂದು ಪೋಲನ್ ಸ್ಯಾಕ್ ಅಲ್ಲಿ ಎಷ್ಟು ಮೈಕ್ರೋಸ್ಪೋರ್ ಮದರ್ಸ್ ಅಲ್ಲಿ ಇದೆ, 1000 ಇದೆ. ಓಕೆನಾ. ಸೊ ಈ ರೀತಿ ಎಷ್ಟಿರುತ್ತೆ ಹಂಗಂದ್ರೆ 4 ಇರುತ್ತೆ. ಓಕೆ, ಒಂದು ಆನ್ಸರ್ ಅಲ್ಲಿ. ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೇನ್ ಪ್ರೊಡ್ಯೂಸ್ಡ್ ಬೈ ದ ಆನ್ಸರ್? ಸೊ ಒಂದರಲ್ಲಿ 1000 ಇದೆ ಮದರ್ ಸೆಲ್. ಓಕೆ. ಸೊ 1000 ಇಂದ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, 4000 ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ. ಇಂಟು 4 ಮಾಡ್ತೀರಿ, ಯಾಕಂದ್ರೆ ಒಂದು ಮದರ್ ಸೆಲ್ ಇಂದ 4 ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಆಯ್ತು ಅಂತ ಅಂದ್ರೆ 1000 ಮದರ್ ಸೆಲ್ ಇಂದ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, 4000. ಆ ರೀತಿ ಎಷ್ಟಿದೆ, ಇಲ್ಲಿ 4 ಇದೆ. 4000 4000 4000 4000 4 4s are 16. 16,000 is the answer. ಗೊತ್ತಾಯ್ತು. ಸೊ ಅದಕ್ಕೆ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಾದ್ರೆ, ಡಾಟಾ ಕರೆಕ್ಟ್ ಆಗಿ ಬರ್ಕೊಂಡಿದ್ದೀರಾ ಅಂತಂದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು.
Next, the arrangement of nuclei in a normal embryo sac in the dicot plant is. ನೋಡಿ ಡೈಕಾಟ್ ಪ್ಲಾಂಟ್ ಅಲ್ಲಿ ಎಂಬ್ರಿಯೋ ಸಾಕಿನ ಅರೇಂಜ್ಮೆಂಟ್ ಯಾವ ರೀತಿ ಅಂತ ಕೇಳ್ತಾ ಇದ್ದಾರೆ. ನೀವು ಚಲಾಸಲ್ ಎಂಡ್ ಆದ್ರೂ ತಗೊಳ್ಳಿ ಅಥವಾ ಮೈಕ್ರೋಪೈಲ್ ಎಂಡ್ ಆದ್ರೂ ತಗೊಳ್ಳಿ, ಮೂರು ಅರೇಂಜ್ ಆಗಿರುತ್ತೆ. ಓಕೆ, ಸಪೋಸ್ ದಿಸ್ ಇಸ್ ಚಲಾಸ, 3 antipodals are present. Okay, so centrally diploid nucleus irutte, polar nucleus. So here 2 and here egg apparatus, 2 synergids and 1 egg cell, 3. So arrangement will be 3 plus 2 plus 3. B is the correct answer. Gottaytu. Next, number of meiotic division required to produce 100 microspore in angiosperm. Nodi, ಒಂದು same concept, pollen mother cell produces 4 pollen grain, nothing but microspore. First microspore produce ಆದ್ಮೇಲೆ pollen grain produce ಆಗುತ್ತೆ. ಇದಕ್ಕೆ ಬೇಕಾಗಿರುವಂತಹ ಮಿಯೋಸಿಸ್ ಡಿವಿಷನ್ ಎಷ್ಟು? 1 ಮಿಯೋಸಿಸ್ ಡಿವಿಷನ್. ಇಲ್ಲಿ ಏನು ಹೇಳಿದ್ದಾರೆ, 100 ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಆಗಿದೆ. ಓಕೆ, 100 pollen grains or microspores are produced. Okay, then how many meiotic divisions are required ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ 1ಕ್ಕೆ 4 ಆದ್ರೆ 100ಗೆ ಎಷ್ಟಾಗುತ್ತೆ? 25. Okay, so 25 into 4 will be 100. So that's why 25 meiosis division and 25 pollen mother cell are required. ಇದೇ ರೀತಿ ಅವರು ಮಿಯೋಟಿಕ್ ಡಿವಿಷನ್ ಬದಲಿ ಎಷ್ಟು pollen mother cell ಅಂತ ಕೇಳಿದ್ರು ಕೂಡ ಆನ್ಸರ್ ಏನಾಗ್ತಿತ್ತು? that will be 25. ನೋಡಿ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, pollen mother cell ಆದ್ರೂ ಕೇಳಿ ಅಥವಾ ಮಿಯೋಸಿಸ್ ಕೇಳಿ, ಡಾಟಾ ಸೇಮ್. ಓಕೆ, 1 to 4. ಸೊ ಹಂಗಂದ್ರೆ ಇಷ್ಟು ಪ್ರೊಡ್ಯೂಸ್ ಆಗಿದೆ ಅಂದ್ರೆ ಎಷ್ಟು ಅಂತ ಕೇಳಿದ್ರೆ ದಟ್ ಈಸ್ ಆನ್ಸರ್ ಈಸ್ ವಾಟ್? 25. ಗೊತ್ತಾಗ್ತಿದಾ? ಡಿ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ನಂಬರ್ ಆಫ್ ಮಿಯೋಟಿಕ್ ಡಿವಿಷನ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 200 ಸೀಡ್ಸ್ ಆಫ್ ಪಿ ವುಡ್ ಬಿ. ಇಲ್ಲಿ ನೋಡಿ, ಕ್ವೆಶನ್ ಏನ್ ಕೇಳಿದರೆ ಸೀಡ್ಸ್ ಅಂತ ಕೇಳಿದ್ದಾರೆ. ನಿಮಗೆ ಸೀಡ್ಸ್ ಬದಲಿ ಮೊನೋಕಾಟ್ಸ್ ಇದ್ರೆ ಕೆಲವೊಂದ್ಸರಿ ಗ್ರೇನ್ಸ್ ಅಂತ ಕೇಳ್ತಾರೆ, ಅವಾಗ ಪೋಲನ್ ಗ್ರೇನ್ಸ್ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಓಕೆ, ಗ್ರೇನ್ಸ್ ಅಂದ್ರೆ ಇಲ್ಲಿ ಕಾಳು ಅಂತಾನೂ ಕೂಡ ಆಗುತ್ತೆ. ಓಕೆ, ಗ್ರೇನ್ಸ್, ಸೀಡ್ಸ್, ಬೀಜ, ಕಾಳು, ಗ್ರೇನ್ಸ್. ಓಕೆ, ಸೊ ಎಲ್ಲದನ್ನು ಕೂಡ ಇಲ್ಲಿ ಸೇಮ್. 200 ಬೀಜಗಳಿದೆ. ಓಕೆ, ಸೊ ದೇರ್ ಆರ್ 200 seeds are present. Then for this how many meiotic division are required? ನೋಡಿ, ಒಂದು ಸೀಡಿಗೆ ಒಂದು ಸೀಡ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಒಂದು ಮೇಲ್ ಗ್ಯಾಮೆಟ್ ಬೇಕು, ಇನ್ನೊಂದು ಏನ್ ಬೇಕು? ಫಿಮೇಲ್ ಗ್ಯಾಮೆಟ್ ಬೇಕು. ಓಕೆ, ಹಂಗಂದ್ರೆ 200 ಸೀಡ್ಸ್ ಪ್ರೊಡ್ಯೂಸ್ ಆಗ್ಬೇಕು ಅಂತ ಅಂದ್ರೆ ಎಷ್ಟು ಮೇಲ್ ಗ್ಯಾಮೆಟ್ ಬೇಕು ಮಕ್ಕಳೇ? 200 ಮೇಲ್ ಗ್ಯಾಮೆಟ್, 200 ಮೇಲ್ ಗ್ಯಾಮೆಟ್. ಎಷ್ಟು ಫಿಮೇಲ್ ಗ್ಯಾಮೆಟ್ ಬೇಕು? 200 ಫಿಮೇಲ್ ಗ್ಯಾಮೆಟ್ ಬೇಕು. ಹೌದಾ? ಸೊ ಈಗ 200 ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ್ಬೇಕು ಅಂತ ಅಂದ್ರೆ ಎಷ್ಟು ಮಿಯೋಸಿಸ್ ಬೇಕಾಗುತ್ತೆ? ಒಂದು ಮಿಯೋಸಿಸ್ ಇಂದ 4 ಪ್ರೊಡ್ಯೂಸ್ ಆಯ್ತು ಅಂದ್ರೆ 200 ಗೆ ಎಷ್ಟು ಬೇಕಾಗುತ್ತೆ? ದಟ್ ಈಸ್ 200 by 4 we will do. ಓಕೆ, ಸೊ ಎಷ್ಟು ಸಿಗುತ್ತೆ ಇಲ್ಲಿ? 50. ನೆಕ್ಸ್ಟ್, ಒಂದು ಮೆಗಾಸ್ಪೋರ್ ಅಂತ ಅಂದ್ರೆ ಒಂದು ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಒಂದು ಮಿಯೋಸಿಸ್ ಸಾಕು. ಸೊ ಹಂಗಾಗಿ 200 ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಯ್ತು ಅಂದ್ರೆ ಎಷ್ಟು ಮಿಯೋಸಿಸ್ ಆಯ್ತು? 200 ಮಿಯೋಸಿಸ್ ಆಯ್ತು. ಓಕೆನಾ? ಸೊ ದಟ್ಸ್ ವೈ ಆನ್ಸರ್ ವಿಲ್ ಬಿ ವಾಟ್? 250. ಆನ್ಸರ್ ಏನಾಯ್ತು? 250 ಆಯ್ತು. ಗೊತ್ತಾಗಿಲ್ಲ ಅಂದ್ರೆ ಮತ್ತೊಂದ್ಸರಿ ನೋಡಿ, ಈಸಿ ಇದೆ. ಓಕೆ, ಸೊ ನೆಕ್ಸ್ಟ್, ಇದೇ ರೀತಿ 400 ಕೊಟ್ರೆ ಆನ್ಸರ್ ಏನಾಗುತ್ತೆ ಅಂತ ಕಮೆಂಟ್ ಅಲ್ಲಿ ಆನ್ಸರ್ ತಿಳಿಸಿ. 400 ಸೀಡ್ಸ್ ಕೊಟ್ರೆ ವಾಟ್ ಈಸ್ ಆನ್ಸರ್? ಓಕೆ, ಸೊ ಹಂಗಾದ್ರೆ ಆನ್ಸರ್ ಏನಾಗುತ್ತೆ? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. If an angiospermic male plant is hexaploid and female plant is tetraploid, what is the ploidy level of endosperm? ಈಗ ನೋಡಿ ಏನ್ ಕೇಳ್ತಾ ಇದ್ದಾರೆ, if an angiosperm male plant is hexaploid, ಮೇಲ್ ಪ್ಲಾಂಟ್ ತಗೊಳ್ಳೋಣ, hexaploid 6n ಅಂತೆ. ಓಕೆ, ಸೊ ದಿಸ್ ಇಸ್ ಮೇಲ್ and female plant is tetraploid. Female plant ಏನಿದೆ? tetraploid. What is the ploidy of endosperm? ಈಗ ನೋಡಿ, ಯೂಶುವಲಿ ಡಿಪ್ಲಾಯ್ಡ್ ಪ್ಲಾಂಟ್ ಇದ್ದಾಗ ಏನಾಗುತ್ತೆ? ಮೇಲ್ ಮತ್ತೆ ಫಿಮೇಲ್ ಎರಡೂ ಕೂಡ ಡಿಪ್ಲಾಯ್ಡ್ ಪ್ಲಾಂಟ್ ಇತ್ತು. ಓಕೆ, ಸೊ ಅವಾಗ ಎಂಡೋಸ್ಪರ್ಮಿನ ಪ್ಲಾಯ್ಡಿ ಏನಾಗುತ್ತೆ? 3n ಆಗುತ್ತೆ. ಓಕೆ, ಸೊ ಈಗ ಯಾಕೆ 3n ಆಯ್ತು ಅಂತ ಅಂದ್ರೆ, ಇಫ್ ಇಟ್ ಈಸ್ ಮೇಲ್ ಇಟ್ ಗೋಯಿಂಗ್ ಟು ಗಿವ್ 1 male gamete, and if it is female
then it will going to give diploid polar nucleus, then 2n plus n is gives rise to 3n. ಓಕೆನಾ? ಈಗ ಇಲ್ಲೇನಾಗುತ್ತೆ ನೋಡೋಣ. ಮೇಲ್ ಗ್ಯಾಮೆಟ್ 6 ದಟ್ ಈಸ್ ಮೇಲ್ ಪೇರೆಂಟ್ ಎಷ್ಟಿದೆ, ಪ್ಲಾಂಟ್ ಎಷ್ಟಿದೆ, 6n ಇದೆ. ಸೊ ಹಂಗಾಗಿ ಇದರ ಗ್ಯಾಮೆಟ್ ಎಷ್ಟಾಗುತ್ತೆ, ಡಿವೈಡೆಡ್ ಬೈ 2. ಯಾವಾಗ್ಲೂ ಹಾಫ್ ಪ್ಲಾಯ್ಡ್ ಇರುತ್ತೆ ನೋಡಿ. ಪ್ಲಾಂಟ್ ಡಿಪ್ಲಾಯ್ಡ್ ಇದ್ರೆ ಗ್ಯಾಮೆಟ್ ಏನಾಯ್ತು, n ಆಯ್ತು. ಸೊ ಅದೇ ರೀತಿ ಪ್ಲಾಂಟ್ ಹೆಕ್ಸಾಪ್ಲಾಯ್ಡ್ ಇದ್ರೆ ಗ್ಯಾಮೆಟ್ ಏನಾಗುತ್ತೆ, 3n. ಸೊ ಮೇಲ್ ಗ್ಯಾಮೆಟ್ ಈಸ್ 3n ಪ್ಲಸ್ ಫಿಮೇಲ್ ಗ್ಯಾಮೆಟ್ ಏನಾಗುತ್ತೆ, ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲೇನೆ ಇರುತ್ತೆ, ಇಲ್ಲಿ ಪ್ಲಾಯ್ಡಿ ಚೇಂಜ್ ಆಗೋದಿಲ್ಲ. ಸೊ ಹಂಗಾಗಿ ಇದು 4n ಹಾಗೇನೆ ಇರುತ್ತೆ. ಓಕೆ, ನಾವು 4n ಮೇಲ್ ಗ್ಯಾಮೆಟ್ fuses with 3n male gamete fuses with 4n diploid nucleus. Then what is the answer? 7n. Okay, 7n heptaploid. ಸೊ ಈ ರೀತಿ ಆನ್ಸರ್ ಸಿಗುತ್ತೆ. ಗೊತ್ತಾಗ್ತಿದೆನಾ? ಸೊ ಯಾವಾಗ್ಲೂ ಈ ರೀತಿ ಅವರು ಪ್ಲಾಯ್ಡಿ ಚೇಂಜ್ ಮಾಡಿ ಕೇಳಿದ್ರೆ ನೀವು ಒಂದ್ ನೆನ್ಪಿಟ್ಕೊಳ್ಳಿ, ಅದನ್ನ ಹಾಫ್ ಮಾಡ್ಕೋಬೇಕು. ಯಾಕಂದ್ರೆ ಯಾವಾಗ್ಲೂ ಡಿಪ್ಲಾಯ್ಡ್ ಅಲ್ಲಿ ಇರೋದು ಮಿಯೋಸಿಸ್ ಆಗಿ ಹ್ಯಾಪ್ಲಾಯ್ಡ್ ಆಯ್ತು ಅಂತ ಅಂದ್ರೆ ಹೆಕ್ಸಾಪ್ಲಾಯ್ಡ್ ಅಲ್ಲಿ ಇರೋದು ಮಿಯೋಸಿಸ್ ಆಗಿ ಹಾಫ್ ಆಗುತ್ತೆ. ಓಕೆ, ಸೊ ಹಂಗಾಗಿ ಟ್ರಿಪ್ಲಾಯ್ಡ್ ಆಯ್ತು. ಇಲ್ಲಿ ಹಾಫ್ ಆಗುತ್ತೆ, ಬಟ್ ಇಲ್ಲಿ ಏನಾಯ್ತು, ಡಿಪ್ಲಾಯ್ಡ್ ಕಂಡೀಷನ್ ಇರುತ್ತೆ. ಯಾವ್ದ್ರಲ್ಲಿ? ಪೋಲಾರ್ ನ್ಯೂಕ್ಲಿಯಸ್ n+n ಕಂಡೀಷನ್ ಅಲ್ಲಿ ಇರುತ್ತೆ. ಪೋಲಾರ್ ನ್ಯೂಕ್ಲಿಯಸ್ ಈಸ್ n+n. ಸೊ ಇಲ್ಲಿ ಆಕ್ಚುಲ್ ಆಗಿ ನೋಡೋದಾದ್ರೆ n ಅಂದ್ರೆ ಏನಾಗುತ್ತೆ, 2n ಅಲ್ವಾ? ಇದರ ಹಾಫ್ ಅಂತ ಅಂದ್ರೆ ಏನು, n ಕಂಡೀಷನ್ ಇಸ್ 2n. ಸೊ 2n plus 2n is nothing but what, 4n. So polar nucleus is 4n. So that's why answer is 7n. So ಈ ರೀತಿ ಎಂಡೋಸ್ಪರ್ಮ್ ಫಾರ್ಮೇಶನ್ ಆಗೋದು. ನೆಕ್ಸ್ಟ್, what would be the number of chromosomes in the cells of the aileron layer in a plant species with 8 chromosome in its synergids? synergids ಅಲ್ಲಿ 8 ಇದೆ ಅಂದ್ರೆ ಅವ್ರು ಯಾವ ನಂಬರ್ ಕೇಳಿದ್ದಾರೆ ಅಂತ ಅರ್ಥ ಮಕ್ಕಳೇ? ಹ್ಯಾಪ್ಲಾಯ್ಡ್ ನಂಬರ್ ಇದೆ. ಓಕೆ, ಸೊ ಹ್ಯಾಪ್ಲಾಯ್ಡ್ ನಂಬರ್ ಇದೆ. ನಾವೇನ್ ಕಂಡುಹಿಡಬೇಕು, ಅಲ್ಯೂರಿನ್ ಲೇಯರ್ ಅಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ಅಲ್ಯೂರಿನ್ ಲೇಯರ್ ಅಂತ ಅಂದ್ರೆ ಏನು? ಎಂಡೋಸ್ಪರ್ಮಿನ ಲೇಯರ್. ಮೊನೋಕಾಟ್ಸ್ ಅಲ್ಲಿ ಎಂಡೋಸ್ಪರ್ಮ್ ರಿಟೇನ್ ಆಗುತ್ತೆ, ಎಂಡೋಸ್ಪರ್ಮ್ ಉಳ್ಕೊಂಡೋಗುತ್ತೆ. that's why it is known as what, endospermic seed. ಸೊ ಅದರ ಒಂದು ಲೇಯರ್, ಔಟರ್ ಲೇಯರ್ ಏನಾಗುತ್ತೆ, ಅಲ್ಯೂರಿನ್ ಲೇಯರ್. ಸೊ ಹಂಗಾಗಿ ಇದರ ಪ್ಲಾಯ್ಡಿ ಏನಿರುತ್ತೆ, ಅಲ್ಯೂರಿನ್ ಲೇಯರ್ನ ಪ್ಲಾಯ್ಡಿ ಟ್ರಿಪ್ಲಾಯ್ಡ್ ಇರುತ್ತೆ. ಸೊ 8 into 3, ಆನ್ಸರ್ ವಿಲ್ ಬಿ 24. ಗೊತ್ತಾಯ್ತಾ? ಸೊ ಟ್ರಿಪ್ಲಾಯ್ಡ್ ಬೇಕು ಅಂತಂದ್ರೆ ಹ್ಯಾಪ್ಲಾಯ್ಡಿನ ನಂಬರ್ ಎಷ್ಟಿದೆ, 8 ಇದೆ. 8 into 3, ಆನ್ಸರ್ ವಿಲ್ ಬಿ 24. ಎಂಬ್ರಿಯೋ ಸಾಕ್ ಡೆವಲಪ್ಸ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್ ಥ್ರೂ. ನೋಡಿ, ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಎಷ್ಟು ಡಿವಿಷನ್ ಆಗುತ್ತೆ? ನಾವು ಆವಾಗಲೇ ಫಸ್ಟ್ ಗೆನೆ ಡಿಸ್ಕಸ್ ಮಾಡಿದ್ವಿ, ಸಿನಾಪ್ಸಿಸ್ ಹೇಳಿದ್ನಲ್ಲ ಅವಾಗ. ಏನಂತ? 1 ಮಿಯೋಸಿಸ್ ಅಂಡ್ 3 ಮೈಟೋಸಿಸ್ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್, if a typical angiospermic anther has 25 microspore mother cell in its each sporangium, calculate the total number of microspore tetrads, pollen grain and male gametes respectively by this anther. ನೋಡಿ, ಅವ್ರು ಏನಂತ ಕೇಳಿದ್ದಾರೆ, a typical angiospermic anther has 25 microspore mother cells in each sporangium. ಮತ್ತೆ ಅದೇ ರೀತಿ ಹೇಳ್ತಾ ಇದೀನಿ. ಸೊ ಈ ರೀತಿ ಟೆಟ್ರಾಡ್ ಕಂಡೀಷನ್ ಅಲ್ಲಿ ಇದೆ. ಸೊ ಇಲ್ಲಿ ಏನಿದೆ, ಮೈಕ್ರೋಸ್ಪೊರಾಂಜಿಯಂ ಇದೆ. ಪ್ರತಿ ಒಂದು ಮೈಕ್ರೋಸ್ಪೊರಾಂಜಿಯಂ ಅಲ್ಲಿನೂ ಎಷ್ಟು ಮದರ್ಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ, 25 ಮದರ್ಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಈಗ ಅವ್ರು ಕಂಡಿಡಿಯಕ್ಕೆ ಏನ್ ಹೇಳಿದ್ದಾರೆ, ನಂಬರ್ ಆಫ್ ಮೈಕ್ರೋಸ್ಪೋರ್ ಟೆಟ್ರಾಡ್ ಎಷ್ಟು ಅಂತ ಕಂಡಿಡಿಬೇಕು. ಇದು ಒಂದು, ಇನ್ನೊಂದು. ಸೆಕೆಂಡ್ ಏನು, ಪೋಲನ್ ಗ್ರೇನ್ ಎಷ್ಟು ಅಂತ ಕಂಡಿಡಿಬೇಕು. ದಿಸ್ ವಿಲ್ ಬಿ ಸೆಕೆಂಡ್. ಅಂಡ್ ಮೇಲ್ ಗ್ಯಾಮೆಟ್ಸ್ ಎಷ್ಟು ಅಂತ ಕಂಡಿಡಿಬೇಕು. ಈಗ ನೋಡಿ, ಪೋಲನ್ ಟೆಟ್ರಾಡ್ ಅಂತ ಅಂದ್ರೆ ಏನು? ಸೊ if one microspore mother cell undergoes meiosis, it will produces 1 tetrad. ಈ 1 tetrad ಅಲ್ಲಿ 4 ಮೈಕ್ರೋಸ್ಪೋರ್ಸ್ ಇರುತ್ತೆ. ಒಂದು ಮದರ್ ಸೆಲ್ ಇಂದ 1 ಟೆಟ್ರಾಡ್ ಅಷ್ಟೇ ಫಾರ್ಮೇಶನ್ ಆಗೋದು. ಸೊ ಹಂಗಾಗಿ 25 ಇದೆ ಅಂತಂದ್ರೆ 25 ಟೆಟ್ರಾಡ್ ಫಾರ್ಮೇಶನ್ ಆಗುತ್ತೆ. ಬಟ್ ದಟ್ ಈಸ್ ಫಾರ್ 1. ಅದೇ ರೀತಿ ಎಷ್ಟಿದೆ, 1 2 3 4 ಇದೆ. ಓಕೆ, ಸೊ 25 into 4 will be 100. ಸೊ ಫಸ್ಟ್ ಏನಾಗುತ್ತೆ, ಆನ್ಸರ್ ಫಾರ್ ಮೈಕ್ರೋಸ್ಪೋರ್ ಟೆಟ್ರಾಡ್ ವಿಲ್ ಬಿ 100. ಗೊತ್ತಾಯ್ತಾ? ದಟ್ ಈಸ್ 25 into 4. ಟೆಟ್ರಾಡ್ ಅಂದ್ರೆ ಏನು ಅಂತ ಗೊತ್ತಿತ್ತಲ್ಲ, ನಾನು ಮುಂಚೆನೆ ಹೇಳಿದ್ದೆ ನಿಮಗೆ. ಓಕೆ, ಸಿನಾಪ್ಸಿಸ್ ಡಿಸ್ಕಸ್ ಮಾಡ್ಬೇಕಾದ್ರೆ. ಸೊ ಅದಕ್ಕೆ ಸಿನಾಪ್ಸಿಸ್ ಯಾರು ಡಿಸ್ಕಸ್ ಮಾಡ್ಲಿಲ್ಲಂಗೆ ಹಂಗೆ ಕ್ವಶನ್ಸ್ ಬಂದಿದ್ದೀರಾ ಸ್ಕಿಪ್ ಮಾಡಿ ಅವ್ರು ಮತ್ತೊಂದ್ಸರಿ ನೋಡಿ ತಿಳ್ಕೊಳ್ಳಿ. ನೆಕ್ಸ್ಟ್,
ಪೋಲನ್ ಗ್ರೇನ್ಸ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ ನೋಡಿ. 25 ಮದರ್ ಸೆಲ್, 25 ಪೋಲನ್ ಮದರ್ ಸೆಲ್ ಇದೆ. ಒಂದು ಪೋಲನ್ ಮದರ್ ಸೆಲ್ ಇಂದ 4, 25 into 4 that will be 100 pollen grains are produced. ಬಟ್ ಇಲ್ಲಿ ಎಷ್ಟಿದೆ? ಆ ರೀತಿ 4 ಇದೆ. ಸೊ ದಟ್ಸ್ ವೈ 100 pollen grains into 4 ಮಾಡ್ತೀವಿ, ಯಾಕಂದ್ರೆ 4 ಸ್ಪೊರಾಂಜಿಯಂ ಸ್ಟ್ರಕ್ಚರ್ ಇದೆ. ಸೊ ದಟ್ will gives rise to 400 pollen grain. 400 pollen grain ಸಿಕ್ತು. ನೆಕ್ಸ್ಟ್ ಮೇಲ್ ಗ್ಯಾಮೆಟ್ಸ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳ್ತಾರೆ ನೋಡಿ. ಒಂದು ಪೋಲನ್ ಗ್ರೇನ್ ಒಳಗಡೆ ವೆಜಿಟೇಟಿವ್ ಸೆಲ್ ಇರುತ್ತೆ, ಜನರೇಟಿವ್ ಸೆಲ್ ಇರುತ್ತೆ. ಈ ಜನರೇಟಿವ್ ಸೆಲ್ ಅಲ್ಲಿ 2 ಮೇಲ್ ಗ್ಯಾಮೆಟ್ ಇರುತ್ತೆ. ಅಂದ್ರೆ ಒಂದು ಪೋಲನ್ ಗ್ರೇನ್ಗೆ 1 pollen grain produces 2 male gamete. Then how many pollen grains are there? 400 pollen grains are there. 400 is multiplied with the 2 will gives rise to 800 male gametes. So for 3 it is 800. Okay, 1 it is 100, 2 it is 400, and for 3 it is 800. Answer B is the correct for this question. ಇದೇ ರೀತಿ ಮಾಡೆಲ್ ಕ್ವೆಶನ್ಸ್ ನಿಮಗೆ ಇರ್ತದೆ. ಇದಕ್ಕಿಂತ ಇನ್ನೂ ಬಿಟ್ಟು ಬೇರೆ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಇಯರ್ ಕ್ವೆಶನ್ ಪೇಪರ್ಸ್ ಅಲ್ಲಿನೂ ಕೂಡ ಇದೇ ರೀತಿ ಕ್ವೆಶನ್ಸ್ ಇದೆ. ಇನ್ನು ಸ್ವಲ್ಪ ಎಕ್ಸ್ಟ್ರಾನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಲಾಸ್ಟ್ ಕ್ವೆಶನ್. ಸೊ ಆನ್ಸರ್ ದಿಸ್ ಲಾಸ್ಟ್ ಕ್ವೆಶನ್ ಮಕ್ಕಳೇ. ನಿಮಗೆ ಇದು ವಿಡಿಯೋ ಹೆಲ್ಪ್ಫುಲ್ ಆಗಿದೆನಾ ಆಗಿಲ್ವಾ ಅಂತ ಹೇಳಿ ಈ 4 ಆಪ್ಷನ್ಸ್ ಅಲ್ಲಿ ನೀವು ಚೂಸ್ ಮಾಡಿ. ಹೆಲ್ಪ್ಫುಲ್ ಆಯ್ತು ಅಂತ ಅಂದ್ರೆ then please like this video and share this with your friends, and don't forget to subscribe and press the bell icon for more videos like this. ಹಾಗೆ ಈ ಚಾನೆಲ್ ನ ಸಪೋರ್ಟ್ ಮಾಡಿ. ನನ್ನ ಗೋಲ್ ಇದೆ ಬಹಳಷ್ಟು ಸ್ಟೂಡೆಂಟ್ಸ್ ಗೆ ಈ ವಿಡಿಯೋ ಹೆಲ್ಪ್ ಆಗ್ಲಿ ಅಂತ. ಇದೊಂದೇ ಅಲ್ಲ, ನನ್ನ ಈ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋನು ಕೂಡ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗ್ಲಿ ಅಂತಾನೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. So please share this, subscribe this, and like if you actually like this video, and drop the comment among these 4. Okay, so I'll meet you in the next video. Bye bye.